ನಮಸ್ಕಾರ ಎಲ್ಲರಿಗೂ. ಸಾಮಾನ್ಯವಾಗಿ ಕೇರಳದಲ್ಲಿ ಈ ಮಳೆಗಾಲ ಅಂತ ಬಂದರೆ ಸಾಮಾನ್ಯವಾಗಿ ಈ ಒಂದು ಪೀಕ್ ಸೀಸನ್ಗಳಲ್ಲಿ ಅಂತ ಹೇಳಿದ್ರೆ ಜುಲೈ ಆಗಿರ್ಬೋದು, ಆಗಸ್ಟ್ ಆಗಿರ್ಬೋದು, ಈ ಟೈಮಲ್ಲಿ ಮಳೆ ಟೋಟಲಾಗಿ ಮಂತ್ಲಿ ಬರೋದು 710ರಿಂದ 750 mm ಅಷ್ಟೇ. ಆದರೆ 2024 ಜುಲೈ 30 ಮತ್ತು 29 ಅಂದರೆ 48 ಗಂಟೆಗಳಲ್ಲಿ ಇಲ್ಲಿ ವಯನಾಡುವಿನ ಈ ಒಂದು ಸರೌಂಡಿಂಗ್ ಪ್ಲೇಸಲ್ಲಿ ಮಳೆ ಬಂದಿದ್ದು ಬರೋಬ್ಬರಿ 410ಕ್ಕಿಂತ ಹೆಚ್ಚು ಮಿಲಿಮೀಟ್ರ್ ಮಳೆ ಆಗುತ್ತೆ. ಈ ಕಾರಣದಿಂದ ಅತಿ ಹೆಚ್ಚು ಮಳೆಯಾದ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನ ರಭಸ ಜಾಸ್ತಿ ಆಗುತ್ತೆ, ಫ್ಲೋ ಜಾಸ್ತಿ ಆಗುತ್ತೆ, ಜಾಸ್ತಿಯಾಗಿ ಲ್ಯಾಂಡ್ ಸ್ಲೈಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದು 2018ರಲ್ಲಿ ಏನು ಕೇರಳದಲ್ಲಿ ಒಂದು ಫ್ಲಡ್ ಆಗುತ್ತೆ, ಅದಾದ್ಮೇಲಿಂದ ಆದಂಥ ದೊಡ್ಡ ಮಳೆಗಾದಂಥ ದೊಡ್ಡ ಅನಾಹುತ ಇದು. ಈ ಲ್ಯಾಂಡ್ ಸ್ಲೈಡ್ ಆಗಬೇಕಾದ್ರೆ ಇನಿಷಿಯಲಿ ಅಲ್ಲಿದ್ದಂಥ ಮರಗಳು ಕೆಲವೊಂದು ಮಣ್ಣುಗಳು ಅಷ್ಟೇ ಜಾರ್ಕೊಂಡು ಬರ್ತಾ ಇರುತ್ತೆ. ನಂತರ ಬರ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿದ್ದಂಥ ಬಂಡೆಗಳು ಕೂಡ ಜಾರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಮಣ್ಣು ಜೊತೆ ಬಂಡೆಗಳು ಸೇರಿದ್ರಿಂದ ಫೋರ್ಸ್ ಜಾಸ್ತಿ ಆಗುತ್ತೆ. ಅಲ್ಲಿದ್ದಂಥ ಪ್ರತಿಯೊಂದು ಹಳ್ಳಿಗಳನ್ನೂ ಡೆಮಾಲಿಷ್ ಮಾಡ್ತಾ ಬರುತ್ತೆ. ಒಂದು ಮುಂಡಕೈ, ಇನ್ನೊಂದು ಚೂರಲ್ಮಲ, ಈ ಥರ ಅದ್ರ ಪಕ್ಕದಲ್ಲಿರುವಂಥ ಮುಪ್ಪಾಡಿ ವಿಲೇಜಲ್ಲಿ ಬರುವಂಥ ಪ್ರತಿಯೊಂದು ಪ್ಲೇಸ್ಗಳು ಡಿಸಾಸ್ಟರ್ ಆಗೋಗ್ಬಿಡುತ್ತೆ. ನೋಡ್ತಾ ಊರೇ ನಾಶವಾಗಿ ನೀರವ ಮೌನವಾಗ್ಬಿಡುತ್ತೆ. ಇಲ್ಲೆಲ್ಲ ಏನು ಕಾಣ್ತಾ ಇದೆ ವಿಲೇಜ್ ಇದ್ದಿದ್ದ ಜಾಗ, ಇಲ್ಲೆಲ್ಲವೂ ಕೂಡ ನೋಡಿ ನೀರು ಹರಿದು ಎಲ್ಲ ಡಬಲ್ ವೇ ಆಗೋಗ್ಬಿಟ್ಟಿದೆ. ಇಲ್ಲಿದ್ದಂಥ ಮನೆಗಳಲ್ಲಿ ಜನಗಳಿಗೆ ಮನೆಯೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲೊಂದು ದೊಡ್ಡ ಬೃಹತ್ತಾಕಾರದ ಮರ ಇತ್ತು, ಅದು ನೆಲ ಕುರುಳು ಬಿಟ್ಟಿದೆ. ನೀರು ಬಂದ ರಭಸಕ್ಕೆ ಇಲ್ಲಿ ಮನೆಗಳ ಪಕ್ಕದಲ್ಲಿದ್ದಂಥ ಜಾಗ 2 ಭಾಗವಾಗಿ ನಾರ್ಮಲ್ ಜಾಗ ಹೊಳೆಯಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. ನೋಡಿ, ಆ ಕಡೆ ಸೈಡೆಲ್ಲ ಪ್ಲೇಸು ಮನೆಗಳು ಇದ್ದಿದ್ದು ಎಲ್ಲ ಬಿದ್ದು ಉಡೀಸಾಗೋಗ್ಬಿಟ್ಟಿದೆ. ಇಲ್ಲಿ ಪಾಪ ಮನೆಯದು ಯಾವುದೋ ಒಂದು ಕಿಟಕಿ ಜಾಗ, ಇಲ್ಲಿ ಮನೇಲಿದ್ದಂತಹ ಯಾವುದೋ ಒಂದು ಪಾತ್ರೆ ಡಬ್ಬದ ಬಾಕ್ಸು ಇಲ್ಲೊಂದು ಕಾಣ್ತಾ ಇದೆ, ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಪಾಪ ಮನೇಲಿ ಯಾವುದೋ ಶೀಟ್ ಹಾಕೊಂಡಿದ್ರು ಕಾಣ್ತಾ, ಶೀಟು. ಇಲ್ಲಿ ಕಿಟಕಿಯ ಭಾಗ, ಇದೊಂದು ಮನೆ. ಇಲ್ಲಿರೋ ಸುತ್ತಮುತ್ತಲು ಯಾವ್ಯಾವ ಮನೆಗಳಿದೆ, ಯಾವ ಮನೇಲಿ ಕೂಡ ಜನಗಳು ವಾಸ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಹೊರಗಡೆ ಬೇರೆ ಕಡೆ ಜೀವನ ಮಾಡ್ತಾ ಇದ್ದಾರೆ. ಇದು ಯಾವುದೋ ಒಂದು ಮನೇಲಿದ್ದಂತಹ ಚೇರು, ಈ ಚೇರ್ ಇಲ್ಲಿ ಪಲ್ಟಿ ಹೊಡೆದಿದೆ. ಇಲ್ಲೊಂದು 2 ಚೇರ್ ಪಲ್ಟಿ ಹೊಡೆದಿದೆ. ಇಲ್ಲಿ ಇದು ಯಾವುದೋ ಬ್ರಷ್ ಸ್ಟ್ಯಾಂಡ್ ಇರಬೇಕು, ಸ್ಟ್ಯಾಂಡು, ಟಿಫನ್ ಬಾಕ್ಸು. ಇನ್ನು ಪಕ್ಕದಲ್ಲೇ ಬಂದರೆ ಇದು ಫ್ರಿಜ್ದು ಡೋರು. ಪಾಪ ಇಲ್ಲಿನ ಜನಗಳು ಆ ಟೈಮಲ್ಲಿ ಪಾಪ ಅವರಿಗೆ ರಿಯಾಕ್ಷನ್ಗೂ ಒಂದು ಸೆಕೆಂಡ್ ಟೈಮ್ ಇರಲಿಲ್ಲ. ಇಲ್ಲಿನ ಸುತ್ತಮುತ್ತಲ ಏನು ಮರಗಳು ಕಾಣ್ತಾ ಇದೆಯಲ್ಲ, ಇವೆಲ್ಲವೂ ಕೂಡ ಪೀಕಿಂದ ಲ್ಯಾಂಡ್ ಸ್ಲೈಡ್ ಆಗಿ ಬಂದಂಥ ಮರಗಳು. ಇವೆಲ್ಲ ಎಂತೆಂಥ ದೊಡ್ಡ ಮರಗಳು. ಈ ಮರಗಳು ಒಂಚೂರು ನಮ್ಮ ತಲೆ ಮೇಲೆ ಒಂದು ಚಿಕ್ಕದೊಂದು ಕಡ್ಡಿ ಬಿದ್ರೇ ತಡ್ಕೊಳಕ್ಕಾಗಲ್ಲ. ಯಾವುದೋ ಅಂಗಡಿದು ಜ್ಯೂಸ್ ಟ್ರೇ. ಇಲ್ಲಿ ನೋಡಿ ಮನೆಯೆಲ್ಲ ಪೀಸ್. ಇಲ್ಲಿ ಮನೆಯದು ಯಾವುದೋ ಕುಷನ್ಸು, ಬೆಡ್ ಎಲ್ಲ ಬಿದ್ದಿದೆ. ಈ ಒಂದು ಪರಿಸ್ಥಿತಿ ಜನಗಳ ಮನಸ್ಸಲ್ಲಿ ಯಾವ ಥರ ಆಗಿರ್ಬೇಕು ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಜ್ಞಾನ ಮಾಡಿಕೊಂಡ್ರೇ ಮೈ ಜುಮ್ ಅಂದ್ಬಿಡುತ್ತೆ. ಕೇರಳ ಹವಾಮಾನ ಇಲಾಖೆ ಈ ಒಂದು ಮಳೆ ಬರೋಕ್ಕಿಂತ ಮೊದಲು ಸ್ವಲ್ಪ ಆರೆಂಜ್ ಅಲರ್ಟ್ ಕೊಟ್ಟಿರ್ತಾರೆ. ಮಳೆ ಬರುತ್ತೆ ಅಂತ ಹೇಳೋದು ಅವ್ರಿಗೆ ಐಡಿಯಾ ಇತ್ತು, ಆದರೆ ಈ ಲೆವೆಲಲ್ಲಿ ಮಳೆ ಬರುತ್ತೆ ಅಂತ ಐಡಿಯಾನೇ ಇರಲ್ಲ ಅವ್ರಿಗೆ. ಯಾಕಂತೇಳಿದ್ರೆ 410+ ಮಿಲಿಮೀಟರ್ ಮಳೆ 2 ದಿನದಲ್ಲಾಗುತ್ತೆ ಅಂತೇಳಿದ್ರೆ ಯೋಚನೆ ಮಾಡಲೇಬೇಕು ನಾವು. ಅವರೇನು ಎಕ್ಸ್ಪೆಕ್ಟ್ ಮಾಡಿದ್ರು ಇಷ್ಟು ಮಳೆ ಬರುತ್ತೆ ಅಂತ, ಅದಕ್ಕಿಂತ 450 ಪಟ್ಟು ಎಕ್ಸ್ಟ್ರಾ ಮಳೆ ಬಂದಿದ್ದಿಲ್ಲಿ. ಹಬ್ಬ. ಆ ದಿನ ನಡೆದಿದ್ದು 3 ಲ್ಯಾಂಡ್ ಸ್ಲೈಡ್ಸ್ಗಳು. ಯಾವುದ್ಯಾವುದು ಅಂತೇಳಿದ್ರೆ, ಒಂದನೇದು ಮೆಪ್ಪಾಡಿ ಸರೌಂಡಿಂಗು, ಸೆಕೆಂಡ್ ಬಂದ್ಬಿಟ್ಟು ಕಲ್ಪೆಟ್ಟ, ಮೂರನೇದು ಬಂದ್ಬಿಟ್ಟು ಅಟ್ಟಮಾಲ ಅಂತ ಹೇಳುವಂಥ ಪ್ಲೇಸ್ಗಳಲ್ಲಿ. ಸೊ ಈ ಒಂದು 3 ಕಡೆ ಲ್ಯಾಂಡ್ ಸ್ಲೈಡ್ ಆಗಿರೋ ಎಫೆಕ್ಟು ಚೂರಲ್ಮಾಲ ಮತ್ತು ಅಟ್ಟಮಾಲ ಸರೌಂಡಿಂಗ್ ಪ್ಲೇಸ್ಗಳಲ್ಲೆಲ್ಲ ಡೆಮಾಲಿಷ್ ಮಾಡಿಬಿಡ್ತು.